ಇನ್ನು ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಶಾಲೆ ಪುನಾರಂಭ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಶಾಲೆಗಳ ಪುನಾರಂಭ ಮುಂದೂಡುವಂತ ಸಾಧ್ಯತೆ ಇದೆ. ಮೇ 29ರಿಂದ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ತಯಾರಿ ಮಾಡಿಕೊಳ್ತಾ ಇತ್ತು. ಆದರೆ ಕೊರೋನಾ ಉಲ್ಬಣ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ, ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಇಲಾಖೆ ಪೋಸ್ಟ್ಪೋನ್ ಮಾಡುವಂತ ಯೋಚನೆಯಲ್ಲಿದೆ. ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಪೋಸ್ಟ್ಪೋನ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. 2 ದಿನದ ಬಳಿಕ ಘೋಷಣೆಯನ್ನ ಮಾಡ್ತೀವಿ ಅಂತ ಇಲಾಖೆ ಹೇಳ್ತಾ ಇದೆ. ಅಂದರೆ ಕೊರೋನಾ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಹೆಚ್ಚು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. 29ನೇ ತಾರೀಕಿಗೆ ಎಲ್ಲ ಶಾಲೆಗಳು ಮತ್ತೊಮ್ಮೆ ರಿಓಪನ್ ಆಗಬೇಕು. ಹಾಗಾಗಿ ಒಂದು ವೇಳೆ ರಿಓಪನ್ ಆದ ನಂತರ ಮತ್ತೊಮ್ಮೆ ಕೊರೋನಾ ಉಲ್ಬಣ ಆದರೆ ಏನು ಮಾಡೋದು? ಅದರಲ್ಲೂ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕೊರೋನಾ ಕಾಣಿಸ್ಕೊಂಡ್ರೆ ಏನು ಮಾಡೋದು? ಮಳೆಗಾಲ ಬೇರೆ, ಮಳೆ ಹೆಚ್ಚಾಗಿದೆ, ಇನ್ನಷ್ಟು ಕೊರೋನಾ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಮೇ 29ರಿಂದ ಸರ್ಕಾರಿ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಈಗಾಗಲೇ ತಯಾರಿ ಮಾಡಿಕೊಳ್ತಾ ಇದೆ. ಆದರೆ ಕೊರೋನಾದ ಉಪಟಳ ಶಾಲೆ ಪುನಾರಂಭ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಕೊರೋನಾ ಸೋಂಕು ಉಲ್ಬಣ ಆಗೋ ಭೀತಿ, ಅಲ್ಲಿ ಶಿಕ್ಷಣ ಇಲಾಖೆ ಮಕ್ಕಳ ಹಿತದೃಷ್ಟಿಯಿಂದಾಗಿ ಪೋಸ್ಟ್ಪೋನ್ ಮಾಡಲೂಬಹುದು. ರಾಜ್ಯ ಪಠ್ಯಕ್ರಮ ಅನುಸರಿಸುವಂಥ ಶಾಲೆ ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಕೊರೋನಾ ಟೆಸ್ಟಿಂಗ್ ಶುರುವಾದ ಮೇಲೆ ಅವಲೋಕಿಸಿ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಪಾಸಿಟಿವಿಟಿ ರೇಟ್ ಬರುತ್ತೆ ಅದನ್ನು ನೋಡಿಕೊಂಡು. ಈಗಾಗಲೇ 3 ಮಕ್ಕಳಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ. ಮಳೆ ಮಧ್ಯೆ ಮಕ್ಕಳಲ್ಲಿ ಸೋಂಕು ಹೆಚ್ಚಾಗುವಂಥ ಭೀತಿ ಕೂಡ ಇದೆ. ಮಕ್ಕಳಲ್ಲಿ ಒಂದು ವೇಳೆ ಹೆಚ್ಚಾದರೆ ಸೋಂಕು ಇನ್ನಷ್ಟು ಬೇಗವಾಗಿ ಹರಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಂದು ಸ್ಕೂಲ್ನ ಎನ್ವೈರ್ಮೆಂಟಲ್ಲಿ ಇರ್ತಾರೆ, ಒಂದು ಕೊಠಡಿಯ ಒಳಗಡೆ ಇರ್ತಾರೆ. ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಮಕ್ಕಳಲ್ಲಿ ನೀವು ಅನುಸರಿಸಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೀವು ಮಾಸ್ಕೇ ಹಾಕ್ಕೊಳ್ಳಿ ಕಡ್ಡಾಯವಾಗಿ ಅಂತ ಹೇಳಿದ್ರೆ ಅವ್ರು ಹಾಕೋದೇ ಇಲ್ಲ. ಅವ್ರನ್ನ ಮುಟ್ಟಬೇಡಿ, ಇವ್ರನ್ನ ಮುಟ್ಟಬೇಡಿ, ಸೋಷಿಯಲ್ ಡಿಸ್ಟೆನ್ಸ್ ಇರಲಿ ಅಂತ ಕೇಳಿದ್ರೆ ಹೇಳೋದೇ ಇಲ್ಲ. ಮಕ್ಕಳು ಕೇಳ್ತವ? ಕೇಳೋದಿಲ್ಲ. ಸೊ ಮಕ್ಕಳಿಂದ ಮತ್ತು ಮನೆಯವರಿಗೆ ಹರಡುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜೊತೆಗೆ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಎಲ್ಲ ಆತಂಕ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಖಾಸಗಿ ಶಾಲೆಗಳು ಈಗಾಗಲೇ ಹೇಳಿದ್ದಾವೆ, ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಹಾಗಾಗಿ ನಾವು ಶಾಲೆಗಳನ್ನು ಓಪನ್ ಮಾಡ್ತೀವಿ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇದ್ದಾವೆ. ಆದರೆ ಸರ್ಕಾರ ಒಂದು ವೇಳೆ ನಿರ್ಧಾರ ಮಾಡಿದ್ರೆ ಖಾಸಗಿ ಶಾಲೆಗಳು ಕೂಡ ತಮ್ಮ ಓಪನಿಂಗ್ ಡೇಟನ್ನು ಮುಂದೂಡುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.